ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕರುನಾಡ ವೀಕ್ಷಕರಿಗೆ ನಾನು ನಿಮ್ಮ ಮಂಜುನಾಥ್ ಗುರೂಜಿ ಮಾಡುವ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಆಷಾಢ ಮಾಸದ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ರಾಯರಿದ್ದರೆ ಅನ್ನುವ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಮೇಲಾಧಿಕಾರಿಗಳಿಂದ ಹೊಸ ಹೊಸ ಕೆಲಸಗಳು ಬರ್ತದೆ. ಕೆಲವರಿಗೆ ಕೆಲಸದ ಒತ್ತಡ ಹೆಚ್ಚಾದರೂ ಕೂಡ ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುತ್ತದೆ. ಉದ್ಯೋಗ ಬದಲಾವಣೆಗೆ ಯೋಚನೆ ಮಾಡ್ತಾ ಇದ್ರೆ ಈ ಆಷಾಢ ಮಾಸದಲ್ಲಿ ಆತುರ ಪಡದೆ ಸರಿಯಾದ ಸಮಯಕ್ಕೆ ಕಾಯ್ದುಕೊಳ್ಳುವುದು ಒಳ್ಳೆಯದು. ಆರ್ಥಿಕವಾಗಿ ಆದಾಯ ಸ್ಥಿರವಾಗಿರುತ್ತದೆ, ಆದರೆ ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಸಾಲ ಕೊಡುವುದು ಅಥವಾ ದೊಡ್ಡ ಹೂಡಿಕೆಯನ್ನು ಮಾಡುವುದನ್ನು ಸಾಧ್ಯವಾದರೆ ಮುಂದೂಡಿ. ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದರೆ ಮುಂದಿನ ತಿಂಗಳುಗಳಲ್ಲಿ ಅದರ ಲಾಭ ಸಿಗುತ್ತದೆ. ವ್ಯಾಪಾರಸ್ಥರಿಗೆ ಹೊಸ ಯೋಜನೆ ಆರಂಭಿಸುವುದಕ್ಕಿಂತ ಈಗಿರುವ ವ್ಯವಹಾರವನ್ನು ಬಲಪಡಿಸುವುದು ಉತ್ತಮ. ಹಳೆಯ ಗ್ರಾಹಕರಿಗೆ ಲಾಭ ಸಿಗಬಹುದು. ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲಾ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸಿ. ಇನ್ನು ಪ್ರೀತಿ ವಿಚಾರದಲ್ಲಿ ಹೇಳಬೇಕಂತಾದ್ರೆ ಪ್ರೀತಿ ಸಂಬಂಧದಲ್ಲಿರುವವರು ಮಾತಿನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಬೇಕು. ಸಣ್ಣ ವಿಷಯಗಳು ಕೂಡ ದೊಡ್ಡ ಭಿನ್ನಾಭಿಪ್ರಾಯ ಕೂಡ ಕಾರಣವಾಗುತ್ತದೆ. ಮದುವೆ ಆಗದೇ ಇರುವವರಿಗೆ ಹೊಸ ಪರಿಚಯ ಕೂಡ ಆಗಬಹುದು. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂತ ಮುಂಚೆ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು. ಕುಟುಂಬದ ವಿಚಾರ ಅಂತ ಬಂದ್ರೆ ಕುಟುಂಬದವರ ಜೊತೆ ಸಮಯ ಕಳೆಯಲು ಪ್ರಯತ್ನಿಸಿ. ಹಿರಿಯರ ಸಲಹೆ ನಿಮಗೆ ಉಪಯುಕ್ತವಾಗುತ್ತದೆ. ಮನೆಯ ಕೆಲವು ಜವಾಬ್ದಾರಿ ಕೂಡ ಶಾಂತವಾಗಿ ನಡೆದುಕೊಂಡ್ರೆ ಎಲ್ಲವೂ ಸುಗಮವಾಗಿ ಸಾಗುತ್ತದೆ. ಆರೋಗ್ಯ ವಿಚಾರ ಅಂತ ಬಂದಾಗ ತಲೆನೋವು, ದೇಹದ ಆಯಾಸ, ನಿದ್ರೆಯ ಕೊರತೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕೂಡ ಕಾಣಿಸಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇರಿಸಿ, ಸಾಕಷ್ಟು ನೀರು ಕುಡಿಯಿರಿ, ವಿಶ್ರಾಂತಿಗೆ ಆದ್ಯತೆ ನೀಡಿ. ನಿಮ್ಮ ರಾಶಿಯವರಿಗೆ ಸರಳ ಪರಿಹಾರ ಏನಪ್ಪ ಅಂತಂದ್ರೆ ಈ ಆಷಾಢ ಮಾಸದಲ್ಲಿ ಪ್ರತಿ ಮಂಗಳವಾರ ಕುಜಗ್ರಹದ ಅನುಗ್ರಹಕ್ಕಾಗಿ ಓಂ ಹಂ ಅಂಗಾರಕಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪ ಮಾಡಿ. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯನ್ನ ಅನುಗ್ರಹ ಪಡೆಯಿರಿ. ಕೆಂಪು ಹೂವನ್ನ ಸಮರ್ಪಿಸಿ ಬೆಲ್ಲವನ್ನು ದಾನ ಮಾಡಿದರೆ ನಿಮಗೆ ಶುಭ ಫಲವು ಹೆಚ್ಚುತ್ತದೆ. ಒಟ್ಟಾರೆ ಇದಾಗಿತ್ತು ಆಷಾಢ ಮಾಸದ ಮೇಷರಾಶಿಯವರ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ರಾಯರಿದ್ದಾರೆ ಅನ್ನುವ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.